ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ 10 ಗಂಟೆಗೆ ಶಾರ್ಪ್ ಇವತ್ತು ಹಿಂದಿ ಎಕ್ಸಾಮ್ ಬರೆಯಲಿದ್ದೀರಾ. ಆದರೂ ಕೂಡ ಮನಸ್ಸಲ್ಲಿ ಡೌಟು, ಏನು ಕ್ವಶನ್ಸ್ ಬರುತ್ತೋ, ಓದಿದ್ದು ಬರುತ್ತೋ, ಓದದೇ ಇರೋದು ಬರುತ್ತೋ ಅಂತ. ಯಾಕಂದರೆ ಈ ಸಲ ನಾನು ಹಿಂದಿಗೆ ಏನು ಕೂಡ ಅಪ್ಲೋಡ್ ಮಾಡಿಲ್ಲ. ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ದಯವಿಟ್ಟು ಶ್ರಮಿಸಬೇಕು. ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡೋದನ್ನು ಮರ್ತೇ ಬಿಟ್ಟಿದೆ. ಈಗ ನಾನು ಬೇರೆ ಸಬ್ಜೆಕ್ಟಿನ ಮಾಡಲ್ ಪೇಪರ್ ಹಾಕೋ ಸಮಯದಲ್ಲಿ ಕಮೆಂಟ್ ನೋಡಿಬಿಟ್ಟು ಕ್ರಾಸ್ ಚೆಕ್ ಮಾಡಿದಾಗ ಅನ್ನಿಸ್ತು, ನಿಜವಾಗಿಯೂ ನಾನು ನಿಮ್ಮ ಜೊತೆ ನ್ಯಾಯವನ್ನು ಮಾಡಿಲ್ಲ ಹಿಂದಿ ಮಕ್ಕಳ ಜೊತೆ. ನೋ ಪ್ರಾಬ್ಲಮ್ ಮೈ ಡಿಯರ್ ಚಿಲ್ಡ್ರನ್. ನಾವು ಐ ವಿಲ್ ಗಿವ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿ ಮಾಡಲ್ ಕ್ವಶನ್ ಪೇಪರ್ಸ್. ಯಾಕಂದರೆ ಸುಮಾರು 6 ಎಕ್ಸಾಮ್ಸ್ಗಳು ಕಂಪ್ಲೀಟ್ ಆಗಿವೆ. 6 ಎಕ್ಸಾಮ್ಸ್ಗಳನ್ನು ನಾನು ಇದನ್ನು ಗೆಸ್ಸಿಂಗ್ ಮಾಡಿದಾಗ, ಅಂದರೆ ಕೂತ್ಕೊಂಡು ಅನಾಲಿಸಿಸ್ ಮಾಡಿದಾಗ, ಎಕ್ಸಾಂಪಲ್ ಮ್ಯಾಥ್ಸ್ ಪೇಪರ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಥವಾ ನಿಮ್ಮ ಕೆಮಿಸ್ಟ್ರಿ, ಫಿಸಿಕ್ಸ್ ಆಗಿರ್ಬೋದು, ಈ ಪಾರ್ಟ್ ವೈಸೇ ಅಲ್ಲಿಂದ ಇಲ್ಲಿಂದ ಕಾಪಿ ಆಗ್ತಾಯಿದೆ. 3 ಮಾಡಲ್ ಕ್ವಶನ್ ಪೇಪರ್ ಅಂದರೆ ಅಲ್ಲಿಂದ 2, ಇಲ್ಲಿಂದ 2. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮೀ ಸ್ಟಾರ್ಟ್. ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಅಂದರೆ, ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್ ಅಂತ ರಿಲೀಸ್ ಆದಾಗಿಂದನೂ ಹೇಳ್ತಾ ಇದ್ದಾರೆ. ದೀಸ್ ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತ. ಹಾಗಾಗಿ ಮಕ್ಕಳು ಮಾಡಲ್ ಕ್ವಶನ್ ಪೇಪರ್ ಓದಿದಾರೋ ಇಲ್ಲೋ ಅಂತ, ಹೌದಲ್ವಾ, ಈ ಪೇಪರ್ ಆದರೂ ನೋಡಿಬಿಟ್ಟು ಇನ್ನು ಮುಂದೆ ಮಾಡಲ್ ಕ್ವಶನ್ ಪೇಪರ್ನ ಓದಲಿ, ಯಾರೂ ಕೂಡ ಫೇಲ್ ಆಗೋಬಾರ್ದು ಅಂತ ಉದ್ದೇಶ. ಎನಿಹೋ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಶ್ರಮಿಸಬೇಕು. ಈಗ ಎಲ್ಲ ಕೀ ಆನ್ಸರ್ ಹುಡುಕ್ಬಿಟ್ಟು ನಮ್ಮ ಫ್ರೆಂಡಿಗೆ ಹಿಡಿದು ಕೀ ಆನ್ಸರ್ ಎಲ್ಲ ಕೇಳಲಿಕ್ಕೆ ನಮ್ಮ ಹತ್ರ ಸಮಯವಿಲ್ಲ. ಶ್ರಮಿಸಿ. ಐ ಆಮ್ ನಾಟ್ ಎ ಹಿಂದಿ ಟೀಚರ್. ಆದರೆ ಗ್ರಾಮರ್ ಸಂಪೂರ್ಣವಾಗಿ ನನಗೆ ಬರುತ್ತೆ. ನಿಮಗೆ ಕಲಿಸ್ಕೊಟ್ಬಿಡ್ತೀನಿ. ನಾಳೆ ಖುಷಿಯಾಗಿ 5 ನಿಮಿಷದಲ್ಲಿ ಒಂದು 10 ಮಾರ್ಕ್ಸು ಗ್ರಾಮರ್ ಬರೆದು, ಅದು ಕರೆಕ್ಟಾಗಿ ಬರೆದು ಹೋಗಿದ್ದೀರ. ಅಷ್ಟು ನನ್ನ ಒಂದು ಚಾಲೆಂಜ್ ಇದೆ ನಿಮಗೆ. ಯಾಕಂದರೆ 3 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರುವಂತಹ ಗ್ರಾಮರು ನಿಮ್ಮ ಎಕ್ಸಾಮಿಗೆ ಬರ್ತಾಯಿದೆ. ಯಾಕೆಂದರೆ ಇಂಗ್ಲೀಷಲ್ಲೂ ನಾವು ನೋಡಿದ್ವಿ, ಆಯಿತಾ, ಸೇಮು ಯಾವುದು ಪ್ರಿಫಿಕ್ಸ್ ಕೇಳಿದ್ರು, ಆಮೇಲೆ ಏನಂತೀರ ತಾವುಗಳು ಆಂಟೋನಿಮ್ಸ್ ಕೇಳಿದ್ರು. ಈ ರೀತಿಯಾಗಿ ಬಹಳ ಕೇಳಲಾಗಿದೆ. ನಿಮಗೆಲ್ಲರಿಗೂ ಕೂಡ ಪಾರ್ಟ್ ಎನಲ್ಲಿಯೇ ಗ್ರಾಮರ್ ಸ್ಟಾರ್ಟ್ ಆಗುತ್ತೆ. ಏನೂ ಇಲ್ಲ ಕಣ್ರಿ, ಕಾಕಿ ಕೆ ಕ್ಯೂ ಕು ಅಂತ ಬರೆದುಬಿಟ್ರೆ ಆನ್ಸರ್ಸು ರೆಡಿ ಆಗುತ್ತೆ. ಈ 10 ಕ್ವಶನ್ ಆನ್ಸರ್ಸು ನೀವೇ ಓದ್ಕೊಳ್ರೋ, ಬೇಜಾರಾಗಬೇಡಿ, ಸಮಯವಿಲ್ಲ. ಬನ್ನಿ, ಎಷ್ಟು ಈಸಿಯಾಗಿದೆ, ಹೇಗೆ ಬರಿಬೇಕು ಅಂತ ಹೇಳ್ಕೊಡ್ತೇನೆ. ಗ್ರಾಮರ್ ಪಾರ್ಟನ್ನು ಮಾತ್ರ ನಿಮಗೆ ನಾನು ಇಲ್ಲಿ ಸೊಲ್ಯೂಷನ್ ಕೊಡ್ತೇನೆ. ಯಾವುದು ಮಾಡಲ್ 1 ಕ್ವಶನ್ ಪೇಪರ್. ಕಾಲೇಜ್ ಡ್ಯಾಶ್ ಪ್ರಿನ್ಸಿಪಾಲ್ ಕಾ ಪತ್ರ ಆಯಾ. ಕಾಲೇಜ್, ಆಯಿತಾ, ಕಾಲೇಜ್ ಕಿ ಪ್ರಿನ್ಸಿಪಾಲ್ ಕಾ ಪತ್ರ ಆಯಾ. ನೋಡಿ, ಕಾಲೇಜ್ ಅಲ್ಲಿ, ಆಯಿತಾ, ಕಾಲೇಜ್ ಕಿ ಪ್ರಿನ್ಸಿಪಾಲ್ ಕಾ ಪತ್ರ ಆಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಯಿತಾ. ನೆಕ್ಸ್ಟು, ಈಗ ಬಹಳ ಜನಕ್ಕೆ ಒಂದು ಡೌಟು, ಇಲ್ಲಿ ಯಾಕೆ ಸೇ ಬರಲ್ಲ ಅಂತ. ಕಾಲೇಜ್ ಸೇ ಪ್ರಿನ್ಸಿಪಾಲ್ ಕಾ ಪತ್ರ ಆಯಾ, ಅದು ಕೂಡ ಸರಿಯಾಗತ್ತಲ್ವಾ? ಹೌದು ಅಲ್ಲೋ? ಹಾಂ. ಕ್ವಶನ್ ನಂಬರ್ 12, ಹೋಟೆಲ್ ಡ್ಯಾಶ್. ನೋಡಿ, ಹೋಟೆಲ್ ಡ್ಯಾಶ್ ಹಿಂದಿ ಸಂಗೀತ್ ಚಲ್ ರಹಾ ಹೈ ಅಂತ ಇದೆ. ಹೋಟೆಲ್ ಮೇ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಹೋಟೆಲ್ ಮೇ ಅಂತ ಆಪ್ಷನ್ ಮೇಲ್ಗಡೆ 6 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, 5 ಡ್ಯಾಶಸ್ಗಳಿದ್ದಾವೆ. ಹಿಂಗೆ ಮಾಡಿ ಮಕ್ಕಳಿಗೆ ಹೊಡೆಯೋದು ಇವರು, ಹೌದಲ್ವಾ? ಏನಿಹೋ, ಹಾಗೆ ಕೊಡಬಾರ್ದು. ಆ್ಯಕ್ಚುಲಿ 5 ಆನ್ಸರ್ಸನ್ನು ಕೊಟ್ಟಾಗ ಮಗುಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಆಗಲ್ಲ. ನೋಡಿ, ಇದಕ್ಕೆ ಸರಿಯಾದ 100% ಕ್ವಶನ್ ನಂಬರ್ 12ಗೆ ಸರಿಯಾದ ಉತ್ತರ ಮೇ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್, ಕ್ವಶನ್ ನಂಬರ್ 13, ಪೇಡ್ ಡ್ಯಾಶ್ ಪಂಚಿ ಕಾ ಘೋಸ್ಲಾ ಹೈ ಅಂತ ಇದೆ. ಆಯಿತಾ, ಮರದ ಮೇಲೆ ಅನ್ನಲಿಕ್ಕೆ ನಾವು ಪರ್ ಅಂತ ಬರಿತೀವಿ ಹಿಂದಿನಲ್ಲಿ. ಪರ್ ಅಂತ ಇದೆಯಾ? ಫಸ್ಟ್ ಆಪ್ಷನ್ ಇದೆ ನೋಡಿ, ಪೇಡ್ ಪರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಬಚ್ಚೆ ಡ್ಯಾಶ್ ಶೋರ್ ಮಚಾಯ ಅಂತ ಇದೆ. ಮಗು ಅಲ್ಲಿ ಏನಂತೀರ ತಾವುಗಳು, ಶೋರ್ ಮಾಡ್ತು ಅಂದರೆ ಏನಂತೀರೋ, ಸೌಂಡ್ ಮಾಡ್ತಾಯಿತ್ತು ಅಂತ, ಆಯಿತಾ, ಗಲಾಟೆ ಮಾಡ್ತಾಯಿತ್ತು ಅಂತ. ಬಚ್ಚೆ ನೇ ಅಂತ ಬರಿಬೇಕು. ಸರಿಯಾದ ಉತ್ತರ ನೇ ಅಂತ, ಸಿಂಗುಲರ್ ಅಲ್ವಾ? ಆಯಿತಾ, ಬಚ್ಚೋ ನೇ ಶೋರ್ ಮಚಾಯ ಅಂತ. ನೋಡಿ, ಬಚ್ಚೋ ಅಂತ ಇದೆ, ಆಯಿತಾ, ಬಚ್ಚೆ. ನೋಡಿ, ಏನಂತೀರ, ನೇ ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರ ಕ್ವಶನ್ ನಂಬರ್ 14ಗೆ ಆಗಿರುತ್ತೆ. ಕ್ವಶನ್ ನಂಬರ್ 15, ಅಧ್ಯಾಪಕ್ ಬಚ್ಚೋ, ನೋಡಿ, ಡ್ಯಾಶ್ ಪಡ್ ರಹೆ ಹೈ. ಅಧ್ಯಾಪಕ್ ಬಚ್ಚೋ ಕೋ ಪಡಾ ರಹೆ ಹೈ ಅಂತ. ನೋಡಿ, ಇಲ್ಲಿ ಟೀಚರು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅಂತ. ಬಚ್ಚೋ ಫಸ್ಟ್ ಆನ್ಸರ್, ಐ ರಿಪೀಟ್, ಆಯಿತಾ, ಫಸ್ಟ್ ಆನ್ಸರು ನಾನು ಹೇಳಿದ್ನಲ್ವ, 2 ಆನ್ಸರ್ ಇದಕ್ಕೆ ಬರ್ತಾಯಿದೆ. ಕಾಲೇಜಿಸೆ ಪ್ರಿನ್ಸಿಪಲ್ ಕಾ ಪತ್ರ. ನನ್ನ ಮನೆಗೆ ಪ್ರಾಂಶುಪಾಲರ ಪತ್ರ ಬಂತು, ಕಾಲೇಜಿನಿಂದ ಬಂತು. ಸೇ ಅನ್ನುವಂಥದ್ದು ಅಲ್ಲಿ ಸರಿ ಆಗುತ್ತೆ. ಆದರೆ ಭಾಳ ಜನ ಕೀ ಅಂತಲೂ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಅದಕ್ಕೆ ಸೇ ಅನ್ನುವಂಥದ್ದೇ. ಮೇಡಮ್, ನನ್ನ ಮನೆಗೆ ಕಾಲೇಜಿನಿಂದ ಪ್ರಿನ್ಸಿಪಲರ ಪತ್ರ ಬಂತು ಅಂತ ತಾವುಗಳು
ಮಾಡ್ಬೋದು. ಸೆಕೆಂಡ್ ಒನ್ 100% ಮೇ ಇಸ್ ದ ರೈಟ್ ಆನ್ಸರ್. ಥರ್ಡ್ ಒನ್ ಪರ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್ 14th ಒನ್ ನೇ ಇಸ್ ದ 100% ರೈಟ್ ಆನ್ಸರ್. 15th ಕ್ವಶನ್ ಕೋ ಪಡಾ ರಹೇತೆ ಅಂತ, ಕೋ ಅನ್ನುವಂಥದ್ದು 100% ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ ಈಗ ನಿನ್ನ ಲಿಖಿತ್ ಮುಹಾವರೋं को अर्थ के साथ जोड़कर लिखिए ಅಂತ ಇದೆ ನೋಡಿ. ಅರ್ಥಕ್ಕೆ ಸಾಥ್ ಜೋಡ್ಕರ್ ಲಿಖಿಯೆ, ಬಹಳ ಈಸಿ ಕಣ್ರಿ. ಇದು ಸ್ವಲ್ಪ ಕನ್ನಡದಲ್ಲಿ ತಿಳ್ಕೊಂಬಿಟ್ರೆ ಮುಹಾವರೆಗಳು ಆಯಿತಾ ಎಷ್ಟು ಈಸಿ ನೋಡಿ. ಈಗ ಹೇಳ್ತೀನಿ. ಕಂಚನ್ ಬರಸ್ನ, ಕಂಚನ್ ಅಂದ್ರೇ ದುಡ್ಡು ಅಂತ. ಕುರುಡು ಕಾಂಚಾಣ ಕುಣಿಯತ್ತಿಲ್ಲಿತ್ತು, ಕುರುಡು ಕಾಂಚಾಣ ಅಂದ್ರೇನು, ಕಾಂಚಾಣ ಅಂತ ಹೇಳಿದ್ರೇ ದುಡ್ಡು ಅಂತ. ನಮಗೆ ಮನಿ ಮ್ಯಾಡ್ನೆಸ್ ಅಂತ ಒಂದು ಪೋಯಮ್ ಇದೆ ಫಸ್ಟ್ ಇಯರ್ PUC, ನೆನಪಿದೆ ಅಲ್ವಾ ಎಲ್ಲರಿಗೂ? ಹೌದು. ಹಾಗಿದ್ರೆ ಹೀಗಂದರೆ ದುಡ್ಡು ಅಂತ ಎಲ್ಲಿದೆ ನೋಡೋಣವಾ? ಕ್ವಶನ್ ನಂಬರ್ 16ಕ್ಕೆ ಎ ಸರಿಯಾದ ಉತ್ತರ ಬಂದು ಯಾವುದಾಗಿರುತ್ತೆ? 4 ಅಂತ ಇದೆ ನೋಡಿ. ಆಮ್ದನಿ ಬಡನ ಅಂತ, ಅಂದರೆ ಇನ್ಕಮ್ಮು ಜಾಸ್ತಿ ಆಗುವಂಥದ್ದು. 4th ಅದಕ್ಕೆ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಮುಕ್ಕಿ ಖಾನ ಅಂತ ಅಂದರೆ ಸೋತು ಹೋಗುವುದು ಅಂತ ಎಲ್ಲಿದೆ? ಎಸ್, ಆಪ್ಷನ್ 1 ಇದೆ ಅಲ್ವಾ? ಹಾರ್ ಜಾನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡಿರಿ, ಇದು ನಿಮ್ಮ ಮಾಡಲ್ 1 ಕ್ವಶನ್ ಪೇಪರ್ ರೀ. 100% 3 ಮಾಡಲ್ ಕ್ವಶನ್ ಪೇಪರು ರೆಡಿಯಾಗಿ ಹೋಗಿ, ನಾಳೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಜಿ ಚುರಾನ ಅಂತ ಇದೆ. ಜಿ ಚುರಾನ ಅಂದರೆ ಅರ್ಥವೇನು? ಮೆಹನತ್ ಸೆ ಬಚ್ನಾ ಅನ್ನುವಂಥದ್ದು ರೈಟ್ ಆನ್ಸರ್. ಜಿ ಚುರಾನ ಅಂದರೆ ಕೆಲಸದಿಂದ ದೂರ ಉಳಿಯುವಂಥದ್ದು, ಮೆಹನತ್ ಸೆ ಬಚ್ನಾ ಅಂತ. ಕ್ವಶನ್ ನಂಬರ್ 4 ಹಾತ್ ಫೈಲಾನ ಅಂತ ಇದೆ. ಹಾತ್ ಫೈಲಾನ ಅಂದರೆ ಅರ್ಥವೇನು? ಕ್ವಶನ್ ನಂಬರ್ 4ರ ಅರ್ಥವೇನು? ಹಾತ್ ಫೈಲಾನ ಅಂತ ಹೇಳಿದರೆ ಯಾರ್ದಾದ್ರೂ ಮುಂದೆ ಹೋಗಿ ನಮ್ಮ ಏನಂತೀರ ತಗೊಳ್ಳೋ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು, ಅಥವಾ ಆಯಿತಾ ತಲೆ ಇದು ಮಾಡಿ ಏನೋ ಒಂದು ಕೇಳುವಂಥದ್ದು. ಅದನ್ನು ನಾವು ಹಿಂದಿನಲ್ಲಿ ಯಾಚನಾ ಕರ್ಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಯಾಚನಾ ಕರ್ಣ ಅಂತ, ಬಹಳ ಈಸಿ ರೀ. ನೆಕ್ಸ್ಟ್ ಪೀಠ್ ದಿಖಾನ ಅಂತ ಇದೆ. ಸೋತಿ ಓಡ್ ಹೋಗುವಂಥದ್ದು ಅಂತ. ಯಾವುದು ಯುದ್ಧದ ಭೂಮಿನಲ್ಲಿ ಏನು ಅಂತೀರ ತಗೊಳ್ಳೋ ಬೆನ್ನನ್ನು ತೋರಿಸಿದ ಅರ್ಥವೇನು ಅಂದರೆ ಸೋತು ಹೋಗಿದ್ದಾರೆ ಅಂತ. ಹಾಗಿದ್ರೆ ಆಪ್ಷನ್ ಈಗೆ ಸರಿಯಾದ ಉತ್ತರ ಹಾರ್ಕರ್ ಭಾಗ್ ಜಾನ ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, 2 ವಿಡಿಯೋ ಅಪ್ಲೋಡ್ ಮಾಡಿರುವಂಥದ್ದು. ನಿಜವಾಗಿಯೂ ಸಂತೋಷದಿಂದ ಎಕ್ಸಾಮ್ ಹಾಲಿಂದ ಬರ್ತೀರಾ, ಯಾರೂ ಕೂಡ ಫೇಲ್ ಆಗಲ್ಲ. 2 ವಿಡಿಯೋ ಕೂಡ ಮಿಸ್ ಮಾಡ್ಕೋಬೇಡಿ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಈಗ ನನಗೆ ಕ್ವಶನ್ ಆನ್ಸರ್ ಬಗ್ಗೆ ಮುಂದಿನ ದಿನಗಳಲ್ಲಿ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗೆಟ್ ದೀಸ್ ಆನ್ಸರ್ಸ್, ಆಯಿತಾ? ಹಾಗಾಗಿ ಇವೆಲ್ಲ ಓದ್ಕೊಳ್ಳಿ. ನಿಮ್ಮ ಹತ್ರ ಮಾಡಲ್ ಕ್ವಶನ್ ಪೇಪರ್ ಇಲ್ಲ ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರನ್ನು ಲಿಂಕನ್ನು ಕೊಟ್ಟಿರ್ತೇನೆ. ಗೌರ್ಮೆಂಟ್ ವತಿಯಿಂದ ಕೊಟ್ಟಿರುವಂಥದ್ದು. ಅದು PUC ಬೋರ್ಡಿಂದೇ ಆಗಿರುತ್ತೆ ಸರ್, ಅದು ನಮ್ಮವೆಲ್ಲ. ಡೌನ್ಲೋಡ್ ಮಾಡಿಕೊಂಡು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಈಗ ನಾವು ಖಂಡ್ ಘಾಗೆ ಹೋಗೋಣ ಅಂತ ಹೇಳಿದರೆ ಏನಂತೀರ ತಗೊಳ್ಳೋ ಇದು ಗ್ರಾಮರ್ ಭಾಗ ಆಗಿರುತ್ತೆ. ಹಾಗಾಗಿ ಇಲ್ಲಿ ಓಡಿ ಬಂದಿದ್ದೇನೆ. ಬನ್ನಿ, ವಾಕ್ಯ ಶುದ್ಧ ಕೀಜಿಯೆ ಅಂತ ಇದೆ. ಎಷ್ಟು ಈಸಿ ಇದೆ ನೋಡಿ. ಸೈನಿಕ್ ದೇಶ್ ಕಾ ರಕ್ಷಾ ಕರ್ತಾ ಹೈ ಅಂತ ಇದೆ. ಸೈನಿಕ್ ದೇಶ್ ಕೀ ಕಾ ಅಲ್ಲ, ಅದು ಕೀ ಆಗಬೇಕು. ಮೇಲ್ಗಡೆ ಹಿಂಗೆ ರೌಂಡ್ ಹೊಡೆದ್ರೆ ಮುಗೀತ್ರಿ, ಆನ್ಸರ್ ರೆಡಿ. ಯಾ ಏಕ್ ಐತಿಹಾಸಿಕ್ ಘಟನಾ ಹೈ ಅಂತ ಇದೆ. ಇದು ಈತಿಹಾಸಿಕ್ ಅಂತ ಇದೆ. ಈ ಅಂತ ಡಿಲೀಟ್ ಆಗಬೇಕು, ಐತಿಹಾಸಿಕ್ ಅಂತ ಬರೀಬೇಕು. ಎ ಗೊತ್ತಲ್ವ ಬರೆಯೋದು, ದೊಡ್ಡ ಎ. ಅರ್ಥ ಆಗತ್ತೇನ್ರೋ? ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ, ಆಯಿತಾ? ಎ ಅಂತ ಮೇಲ್ಗಡೆ ಒಂದು ಲೈನ್ ಹಾಕಬೇಕು. ನೆಕ್ಸ್ಟು ಮೇರೆ ಕೋ ಪಡಾಯಿ ಕರ್ನಿ ಹೈ ಅಂತ ಇದೆ. ಏನೂ ಇಲ್ಲ, ಮುझे ಪಡಾಯಿ ಕರ್ನಿ ಹೈ ಅಂತ ಬರೀಬೇಕು. ಮೇರೆ ಕೋ 2 ಕೂಡ ತೆಗೆದು ಮುझे ಪಡಾಯಿ ಕರ್ನಿ ಹೈ ಅಂತ ಬರೀರಿ. ನೆಕ್ಸ್ಟ್ ನಿನ್ನಲ್ಲಿಗೆ ವಾಕ್ಯಕ್ಕೂ ಸೂಚನಾನುಸಾರ ಬದಲಿಯೇ ಅಂತ ಆ ವಿಡಿಯೋದಲ್ಲಿ ಹೇಳಿದ್ನಲ್ವ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಇದನ್ನು ಚೇಂಜ್ ಮಾಡಿ ಬರೆದು ಬಿಡಿ ಸರ್. 100% ಗೆದ್ದೋಗ್ತೀರಾ ಎಕ್ಸಾಮಲ್ಲಿ. ಏನೂ ಇಲ್ಲ ಕಣೋ, ಕನ್ನಡದಲ್ಲೇ ಹಿಂಗೂ ಕೇಳೋದು, ಆಯಿತಾ? ವಾ ಮುझे ಮುಂಬೈ ಬುಲಾ ರಹಾ ಥಾ ಅಂತ ಇದೆ. ಥಾ ಅಂದರೆ ಭೂತಕಾಲದಲ್ಲಿದೆ, ಅದನ್ನು ಪ್ರೆಸೆಂಟ್ ಟೆನ್ಸಿಗೆ ಮಾಡೋಣ, ವರ್ತಮಾನ. ಬನ್ನಿ, ವಾ ಮುझे ಮುಂಬೈ ಬುಲಾ, ಹೇಳಿ ನೋಡೋಣ. ಅದಕ್ಕೆ ಹೇಳೋದು ಆರಾಮಾಗಿ ಸ್ವಲ್ಪ ನೋಡಿ. ವರ್ತಮಾನ ಬುಲಾ ರಹಾ ಥಾ ಅಂದರೆ ಹೌದಲ್ವ, ಅದನ್ನು ತೆಗೆದು ವರ್ತಮಾನ ಕಾಲ್ ಮೇ ಬದಲಿಯೇ ಅಂತ ಇದೆ. ಬುಲಾ ರಹಾ ಹೈ ಅಂತ ಬರೀಬೇಕು. ಥಾ ತೆಗೆದು ಹೈ ಅಂದರೆ ವರ್ತಮಾನ ಕಾಲ, ಹೈ ಅಂತ ಬರೀರಿ, ಆಯಿತಾ? ಪ್ರೆಸೆಂಟ್ ಟೆನ್ಸ್. ಛಾತ್ರ ಪರೀಕ್ಷಾ ಲಿಖತೆ ಹೈ ಅಂತ ಇದೆ. ಭವಿಷ್ಯ ಕಾಲ ಮೇ ಬದಲಿಯೇ ಅಂತ. ಭವಿಷ್ಯ ಕಾಲದಲ್ಲಿ ಛಾತ್ರ ಪರೀಕ್ಷಾ ಹೇಳಿ ನೋಡೋಣ, ಲಿಖೇಂಗೆ ಅಂತ ಬರೀಬೇಕು. ಲಿಖೇಂಗೆ, ಹಿಂದಿ ಎಕ್ಸಾಮ್ ಲಿಖೇಂಗೆ ಅಂದರೆ ನಾಳೆ ಬರೀತಾವ್ರೆ ಅಂತ, ಅದು ಭವಿಷ್ಯತ್ ಕಾಲ, ಆಯಿತಾ? ನೋಡಿ, ಛಾತ್ರ ಪರೀಕ್ಷಾ ಲಿಖೇಂಗೆ ಹೈ ಡಿಲೀಟು,
ಥೇನು ಡಿಲೀಟ್ ಮಾಡಿ ಆಯಿತಾ, ಅಲ್ಲಿ ಗೆ ಅಂತ ಮಾಡಿ, ತೇ ಜಾಗದಲ್ಲಿ ಗೆ ಅಂತ ಆಯಿತಾ, ಅದಕ್ಕೊಂದು ಲೈನ್ ಹೊಡಿಬೇಕು ಮೇಲೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಉಸೆ ಪಹಲೆ ಕಿ ಘಟನಾ ಯಾದ್ ಆಯೇಗಿ ಭೂತಕಾಲ್ ಮೇ ಬದಲಿಯೇ ಅಂತ ಇದೆ. ಹೌದಲ್ವಾ? ಅದನ್ನು ಏನು ಮಾಡ್ತೀರಾ ನೀವು ನೋಡಿ. ಈಗ ಉಸೆ ನೋಡಿ, ಉಸೆ ಪಹಲೆ ಕಿ ಘಟನಾ ಯಾದ್ ಆಯೇಗಿ ತೆಗೆದು ಆಯಿ ಥಿ ಅಂತ ಬರೀರಿ. ಆ ಈ ಗೊತ್ತಲ್ವಾ, ಇಮ್ಲಿ ಈ ಬರೆದು ಸ್ಪೇಸ್ ಬಿಟ್ಟು ಥಿ ಅಂತ ಬರೆದ್ರೆ ಆಯಿತು. ಉಸೆ ಪಹಲೆ ಕಿ ಘಟನಾ ಯಾದ್ ಆಯಿ ಥಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವಿಲ್ ಮೂವ್ ಟು ನೆಕ್ಸ್ಟ್ ಮೇನ್ ಕ್ವಶನ್. ಅನ್ಯ ಲಿಂಗರೂಪ್ ಲಿಖೆ ಅಂತ. ಅನ್ಯ ಲಿಂಗರೂಪ ಲಿಖೆ ಅಂತ ಹೇಳಿದರೆ ಆಯಿತಾ, ಆಪೋಸಿಟ್ ಜೆಂಡರನ್ನು ಬರೆಯುವಂಥದ್ದು. ರೈಟ್ ಆಪೋಸಿಟ್ ಜೆಂಡರ್ ಟು ದಿ ಫಾಲೋಯಿಂಗ್ ಅಂತ ಏನಿದೆ, ಕವಿ ಅಂತ ಇದೆ. ಕವಿ ಅಂದರೆ ಪೋಯೆಟ್ ಅಂತ. ಪೋಯೆಟಿಗೆ ಆಪೋಸಿಟ್ ವರ್ಡ್ ಏನು, ಪೋಯೆಟೆಸಸ್ ಅಂತ. ಹಾಗೆ ಹೌದಲ್ವಾ? ಈಗ ಇಲ್ಲಿ ಕವಯಿತ್ರಿ ಅಂತ ಬರೀಬೇಕು. ಕವಿಯಿತ್ರಿ ಅಲ್ಲ, ಅದು ಕವಯಿತ್ರಿ ಅಂತ. ನೋಡಿ, ಕಾ ಬರೆದು ವಾ ಬರೆದು ಒಂದು ಲೈನ್ ಹಾಕಿ ನೋಡಿ, ಕ ವ ಒಂದು ಲೈನ್ ಹಾಕಿಬಿಟ್ಟು ಈ ಅಂತ ಬರೆದು ಅದಕ್ಕೆ ರೌಂಡ್ ಸುತ್ತಿ ತ್ರಿ ಅಂತ ಬರೆದ್ರೆ ಮುಗೀತು, ಕವಯಿತ್ರಿ ಅಂತ ಆಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿನಿ ಅಂತ ಇದೆ. ವಿದ್ಯಾರ್ಥಿನಿ ಅಂದರೆ ಹುಡುಗಿಯವರು, ನೀವು ಹುಡುಗರು ಅಂತ ಬರೀಬೇಕು. ಅದಕ್ಕೆ ವಿದ್ಯಾರ್ಥಿ ಅಂತ ಮಾಡಬೇಕು ಅಷ್ಟೇ. ವಿದ್ಯಾರ್ಥಿ ನೀ ತೆಗೆದ್ರೆ ಮುಗೀತ್ರಿ, ಆನ್ಸರ್ ಅಡಿ ಅಷ್ಟೇ. ಪಂಡಿತ್ ಅಂತ ಇದೆ. ಪಂಡಿತಿಗೆ ಪಂಡಿತ್ ಅಂದರೆ ಪೂಜಾರಿ ಅಂತ. ಅದೇ ಆ ಸ್ಥಾನದಲ್ಲಿ ಒಂದು ಹೆಣ್ಣನ್ನು ಬರಿಬೇಕು. ಪಂಡಿತ ಇನ್ ಅಂತ ಬರೆಯೋದು ಅಷ್ಟೇ. ತಾ ಆದಮೇಲೆ ಒಂದು ಲೈನ್ ಹಾಕಿ ಇನ್ ಅಂತ ಬರೆದ್ರೆ ಆನ್ಸರ್ ರೆಡಿ ಕಣ್ರಿ. लास्ट मेन क्वेश्चन इದ್ದೀವಿ. अनेक शब्द के लिए एक शब्द लिखिए ಅಂತ. ಎಷ್ಟು ಈಸಿ ರೀ. ಜಿಸ್ಕಾ ತುಲನಾ ನಾ ಕಿ ಜಾ ಸಕೆ ಅದಕ್ಕೆ ಏನಂತ ಹೇಳ್ತೀವಿ? 37ನೆಯ ಪ್ರಶ್ನೆಗೆ ಅನುಪಮ್ ಅಂತ ಹೇಳ್ತೀವಿ ಅಥವಾ ಅತುಲನಾಯ ಅಂತ ಹೇಳ್ತೀವಿ. ನೀಚೆ ಲಿಖಾ ಹುವಾ ಡ್ಯಾಶ್ ಅಂತ ಇದೆ. ಕ್ವಶನ್ ಪೇಪರೆಲ್ಲ ಇದೆ ರೀ ಆನ್ಸರು. ನಿನ್ನ ಲಿಖಿತ್ ಅಂತ ಇದಲ್ವಾ, ಅದೇ ಆನ್ಸರ್ ಅದಕ್ಕೆ. ಏನು ನೀಚೆ ಲಿಖಾ ಹುವಾ, ಅದಕ್ಕೆ ಏನಂತ ಕರಿತೀವಿ ಗೊತ್ತಾ? ನಿನ್ನ ಲಿಖಿತ್ ಅಂತ ಹೇಳ್ತೀವಿ. ನಿನ್ನ ಲಿಖಿತ್ ಅಂದರೆ ಕೆಳಗಡೆ ಕೊಟ್ಟಿರುವ ಅಂತ, ಅದೇ ಆನ್ಸರು ಆಯಿತಾ. ಜೋ ಪುತ್ರ ಗೋದ್ ಲಿಯಾ ಹೋ, ಯಾರಾದರೂ ಮಗುವನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಹಿಂದಿನಲ್ಲಿ ಏನಂತ ಕರಿತೀವಿ? ನಾವು ಕನ್ನಡದಲ್ಲಿ ದತ್ತು ಪುತ್ರ ಅಂತ ಕರಿತೀವಿ. ಅಡಾಪ್ಟೆಡ್ ಚೈಲ್ಡ್ ಅಲ್ವಾ, ದತ್ತು ಪುತ್ರ ಅಂತ. ಹಾಗಿದ್ರೆ ಹಿಂದಿ ಭಾಳ ಈಸಿ ಆಯಿತಾ. ನೋಡಿ, ಗೋದ್ ಲಿಯಾ ಹುವಾ ಪುತ್ರ ಅಂತಲೂ ಬರಿಬೋದು ಅಥವಾ ದತ್ತಕ್ ಅಂತ ಬರಿಬೋದು, ದತ್ತಕ್ ಅಂತ ಆಯಿತಾ. ನೆಕ್ಸ್ಟ್ ನಿನ್ನ ಲಿಖಿತ್ ಅಂತ ಹೇಳಿದ್ರೇ ಅದೇ ಎರಡನೇ ಆನ್ಸರ್ ಹೇಳಿದ್ವಿ. ಕೆಳಗಡೆ ಕೊಟ್ಟಿರುವ ಶಬ್ದಕ್ಕೆ ಸಾಥ್ ಉಪಸ್ವರ್ಗ ಜೋಡ್ಕರ್ ಲಿಖೆ ಅಂತ ಇದೆ. ಒಂದು ಹೊಸ ಪದವನ್ನು ರೆಡಿ ಮಾಡಬೇಕು, ಉಪಸ್ವರ್ಗವನ್ನು ಜೋಡಿಸಿ. ಜ್ಞಾನ್ ಅಂತ ಇದೆ, ಇದಕ್ಕೆ ವಿಜ್ಞಾನ್ ಅಂತಲೂ ಬರೆಯಬಹುದು. ಕ್ರಮಣ್ ಅಂತ ಇದೆ, ಅತಿಕ್ರಮಣ್ ಅಂತ ಬರೆದ್ರೆ ಆಯಿತು. ಆ ಬರೆದು ಒಂದು ಲೈನ್ ಹಾಕಿ ತಾ ಬರೆದು ಅದನ್ನು ರೌಂಡ್ ಸುತ್ತಬಿಟ್ರೆ ಅತಿ ಅಂತ ಆಯಿತು. ಇದು ಕ್ರಮಣ್ ಅಂತ ಸೇರಿಸಬೇಕು, ನ್ಯೂ ವರ್ಡ್ ಆಯಿತಾ. ನಿನ್ನ ಲಿಖಿತ್ ಶಬ್ದೋ ಮೇಸೆ ಏನದು ಪ್ರತ್ಯಯ ಅಲಗ್ ಕರ್ಕೆ ಲಿಖಿ ಅಂತ. ಭಾಳ ಈಸಿ ಕಣ್ರಿ. ಲಾಸ್ಟ್ ವರ್ಡ್ ಬರೆದ್ರೆ ಆನ್ಸರ್ ಕಣ್ರಿ. ಪಾಗಲ್ ಪನ್ ಅಂತ ಇದೆ, ಲಾಸ್ಟ್ ಏನು ಪನ್ನೇ ಆನ್ಸರು. 39 1 ಅಂತ ಹಾಕಿ ಪನ್ ಅಂತ ಬರೀರಿ, ಮಾರ್ಕ್ಸ್ ಸಿಗತ್ತೆ ಒಂದು. ನೆಕ್ಸ್ಟ್ ಜಾನ್ಕಾರಿ ಈ ಅಂತ ಇದೆ, ಹಾಗಾಗಿ ತಾವುಗಳು ರೀ ಅಂತ ಬರೀಬಾರ್ದು, ಈ ಅಂತ ಬರೀಬೇಕು. ಬರೀ ಈ ಇಮ್ಲಿ ಈ ಬರೆದ್ರೆ ಮುಗುದೇ ಹೋಯಿತು, ಅದೇ ಆನ್ಸರು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಪ್ಯಾಸೇಜ್ ಇದೆ, ತಲೆ ಕೆಡಿಸ್ಕೊಬೇಡಿ. ಮಾಡಲು ಒಂದು ಕ್ವಶನ್ ಪೇಪರು ಇದೇ ಬರುತ್ತೆ ಅಂತಂದ್ರೆ ಯಾವುದೋ ಒಂದು ಪ್ಯಾಸೇಜ್ ಬರುತ್ತೆ, ತಲೆ ಕೆಡಿಸ್ಕೊಬೇಡಿ. ಅಲ್ಲೇ ಓದಿ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗ ನೋಡೋಣ. ಇದು ಭಾಳ ಈಸಿ. ಒಂದು ಲೆಟರ್ ರೈಟಿಂಗ್ ಇರುತ್ತೆ, ಎಲ್ಲರೂ ಕೂಡ ಬರೀತೀರಾ. ಒಂದು ಪ್ರಬಂಧ ಕೂಡ ಕೊಟ್ಟಿರ್ತಾರೆ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡೂ ಕೊಟ್ಟಿದ್ದಾರೆ, ಅದನ್ನು ಹಿಂದಿನಲ್ಲಿ ಬರೀಬೇಕು. ಎಷ್ಟು ಈಸಿ ಇದೆ ನೋಡಿ. ಶಾಲೆಗಳು ಜ್ಞಾನದ ಅಡಿಪಾಯವಾಗಿವೆ ಅಂತ ಇದೆ. ಹಾಗಂದ್ರೇನು? ಸ್ಕೂಲ್ಸ್ ಆರ್ ದಿ ಫೌಂಡೇಶನ್ ಆಫ್ ಲರ್ನಿಂಗ್ ಅಂತ. ಹಾಗಿದ್ದರೆ ಹಿಂದಿನಲ್ಲಿ ಹೇಗೆ ಬರೀಬೇಕು? ಸ್ಕೂಲ್ ಅಂದರೆ ವಿದ್ಯಾಲಯ ಅಂತ. ಹಾಗಿದ್ರೆ ವಿದ್ಯಾಲಯ ಜ್ಞಾನ ಕಿ ನ್ಯೂ ಹೋತಿ ಹೈ ಅಂತ ಬರೀರಿ ಆಯಿತಾ. ನೋಡಿ, ವಿದ್ಯಾಲಯ ಜ್ಞಾನ ಕಿ ಫೌಂಡೇಶನ್ ಅಂದರೆ ನ್ಯೂ ಹೋತಿ ಹೈ ಅಂತ. ಯುವ ವರ್ಗ ದೇಶಕ್ಕೆ ಅಮೂಲ್ಯವಾದ ಆಸ್ತಿ. ಯುವ ವರ್ಗವು ದೇಶದ ಅಮೂಲ್ಯವಾದ ಆಸ್ತಿ. ಯೂತ್ಸ್ ಆರ್ ದಿ ವ್ಯಾಲ್ಯೂಬಲ್ ಅಸೆಟ್ ಆಫ್ ದಿ ನೇಷನ್ ಅಂತ ಇದೆ. ಅದನ್ನು ಹಿಂದಿನಲ್ಲಿ ಹೇಗೆ ಬರೀಬೇಕು? ಕನ್ನಡದಲ್ಲಿ ಹೆಂಗಿದೆಯೋ ಅದನ್ನು ಓದ್ಕೊಳ್ಳಿ, ಇಂಗ್ಲೀಷಲ್ಲಿ ಓದಿದ್ರಿ ಹೋದ್ರಿ. ಯುವ ಅಂದರೆ ಇಂಗ್ಲೀಷಲ್ಲೂ ಹಿಂದಿನಲ್ಲೂ ಯುವ ಅಂತ ಕರಿತೀವಿ ಆಯಿತಾ. ಯುವ ವರ್ಗವು ಅಂತ ಇದೆ, ವರ್ಗ ಅಂತ ಬರಿಬೇಕಷ್ಟೆ. ಯುವ ವರ್ಗ ದೇಶ ಕಿ ಆಯಿತಾ ಮೌಲ್ಯವನ್ ಆಯಿತಾ ಸಂಪತ್ತಿ ಹೈ ಅಂತ ಅಷ್ಟೇ. ಯುವ ವರ್ಗ ದೇಶ ಕಿ
ಮೌಲ್ಯವನ್ ಸಂಪತ್ತಿ ಹೈ ಅಂತ. ಮಾನವರು ದೇವರು ಸೃಷ್ಟಿಸಿದ ಉತ್ತಮ ಸೃಷ್ಟಿಯಾಗಿದ್ದಾನೆ. ಮಾನವನು ದೇವರ ಉತ್ತಮ ಸೃಷ್ಟಿಯಾಗಿದ್ದಾನೆ. ಹ್ಯೂಮನ್ ಬೀಯಿಂಗ್ಸ್ ಈಸ್ ದ ಫೈನೆಸ್ಟ್ ಕ್ರಿಯೇಷನ್ ಆಫ್ ಗಾಡ್ ಅಂತ ಇದೆ. ಹಾಗಿದ್ರೆ ಇದಕ್ಕೇನು ಬರೀಬೇಕು? ಹಿಂದಿನಲ್ಲಿ ನೋಡಿ ಮಾನವನು ಅಂತ ಇದೆ. ಮಾನವ್ ಈಶ್ವರ್ ಕಿ ಬೆಹತರೀನ್ ರಚನಾ ಹೈ. ಐ ರಿಪೀಟ್, ಮಾನವ್ ಈಶ್ವರ್ ಕಿ ಬೆಹತರೀನ್ ರಚನಾ ಹೈ. ಧನ್ಯವಾದಗಳು. 100% ಎಕ್ಸಾಮ್ ಆದಮೇಲೆ ಖುಷಿಯಾಗಿ ಪೇಪರ್ ಅರ್ಧ ಹಾಕ್ಕೊಂಡು ಬಂದರೆ ನಿಮ್ಮಷ್ಟು ಹುಚ್ಚರು ಯಾರೂ ಅಲ್ಲ. ಪೇಪರ್ ಅರಿಬೇಡಿ, ಖುಷಿಯಾಗಿ ನಕ್ಕಂತ ಪೇಪರ್ ಜೇಬಲ್ಲಿ ಇಟ್ಕೊಂಡು ಎಲ್ಲ ಬಡ್ದನಲ್ಲ, ಥ್ಯಾಂಕ್ ಯು ಇಸ್ಲಾಂ ಸರ್ ಅಂತ ಒಂದು ಕಮೆಂಟ್ ಮಾಡಿದರು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಈ ಎಲ್ಲ ಮಾಡಲ್ 1, ಮಾಡಲ್ 2, ಮಾಡಲ್ 3 ಕ್ವಶನ್ ಪೇಪರ್ ಹಾಗೂ ಬ್ಲೂ ಪ್ರಿಂಟ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಉಚಿತವಾಗಿ ಖುಷಿಯಾಗಿ ಓದಿ. ಯಾಕೆ ಇವೆಲ್ಲ ಲಿಂಕನ್ನು ಕೊಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ, ಎಷ್ಟೇ ಹೇಳಿದರೂ ಕೂಡ ಮತ್ತೆ ಮಾಡಲ್ ಕ್ವಶನ್ ಪೇಪರ್ ಕೊಡಿ ಅಂತ ಕಮೆಂಟ್ ಹಾಕ್ತೀರಾ. ಹಾಗಾಗಿ ವಿದ್ಯಾರ್ಥಿಗಳೇ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.